ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಲಾಂಗ್ ಟಾಪ್ ಸ್ಟಿಚಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟು ಕೆಳಗಡೆ ಪಾರ್ಟು ಲೈನಿಂಗ್ ಇರುತ್ತಲ್ಲ, ಅದನ್ನು ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಎರಡೂ ಹಿಡ್ಕೊಂಡು ಸೈಡಲ್ಲಿ ಎರಡೂ ಕಡೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಪೂರ್ತಿಯಾಗಿ ಲೈನಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಮೇನ್ ಪೀಸ್ನ ತಗೊಂಡು ಕೆಳಗಡೆ ಪಾರ್ಟಲ್ಲಿ ಇಲ್ಲಿ 1 ಇಂಚಷ್ಟು ಬಿಟ್ಟು ಈ ಕಡೆ ಫ್ರಿಲ್ಸ್ನ ಇಟ್ಕೋಬೇಕು. ಫ್ರಿಲ್ಸ್ ಇಡೋವಾಗ ಮೀಡಿಯಮ್ ಸೈಜಲ್ಲಿ ಫ್ರಿಲ್ಸ್ ಇಡಬೇಕಾಗುತ್ತೆ, ಇಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಕೋಬೇಕಾಗುತ್ತೆ. ನಾವು ಒಂದು ಕಡೆ ಯಾವ ಥರ ಸ್ಟಿಚ್ ಮಾಡ್ತೀವೋ ಸೇಮ್ ಪೂರ್ತಿಯಾಗಿ ಅದೇ ಥರನೇ ಫ್ರಿಲ್ಸ್ನ ಇಟ್ಕೋಬೇಕು. ಅದೇ ಥರ ಈ ಕಡೆನೂ 1 ಇಂಚಷ್ಟು ಬಿಡಬೇಕಾಗುತ್ತೆ. ಇದು ಸೈಡ್ ಜಾಯಿಂಟ್ ಮಾಡ್ತೀವಲ್ಲ, ಅದಕ್ಕೆ ಈ ಕಡೆನೂ 1 ಇಂಚನ್ನ ಬಿಡಬೇಕು. ಈಗ ಈ ಥರ ಒಂದೇ ಸಮವಾಗಿ ಫ್ರಿಲ್ಸ್ನ ಇಟ್ಕೋಬೇಕು. ಹಾಗೆ ವೇಸ್ಟ್ ಲೂಸ್ ನೋಡ್ಕೋಬೇಕು. ವೇಸ್ಟ್ ಲೂಸು ಎಷ್ಟಿದೆಯೋ ಅಷ್ಟಕ್ಕೆ ಕರೆಕ್ಟಾಗಿ ಫ್ರಿಲ್ಸ್ನ ಇಟ್ಕೋಬೇಕಾಗುತ್ತೆ. ಈಗ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಎರಡು ಪೀಸ್ನ ಇಟ್ಕೊಂಡು ಈ ಥರ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಕೆಳಗಡೆ ಈ ಥರ ಡಬಲ್ ಫೋಲ್ಡ್ ಮಾಡಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಕೆಳಗಡೆ ಪಾರ್ಟು ಲೈನಿಂಗ್ ಇರುತ್ತಲ್ಲ, ಆ ಲೈನಿಂಗ್ನ ಇದರೊಳಗಡೆ ಇಟ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಒಳಗಡೆ ಇಟ್ಬಿಟ್ಟು ಎರಡು ಒಂದೇ ಸಮ ಹಿಡ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಮೇಲಿನ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಇನ್ನೊಂದು 1/2 ಇಂಚಷ್ಟು ಡೀಪ್ ಜಾಸ್ತಿ ಬೇಕು ಅಂದ್ಬಿಟ್ಟು ಇನ್ನೊಂದು 1/2 ಇಂಚಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಮೇನ್ ಪೀಸ್ ಇರುತ್ತಲ್ಲ, ಮೇನ್ ಪೀಸ್ ಮೇಲೆ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ನೆಕ್ನ ಸ್ಟಿಚ್ ಮಾಡ್ಕೋಬೇಕು. ಇದು ಒಂದು 1/2 ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ನೆಕ್ನ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಅಲ್ಲಲ್ಲಿ ರೌಂಡ್ ತಿರುಗೋ ಹತ್ರ ಎಲ್ಲ ಈ ಥರ ಕಚ್ಚೊಡ್ಕೋಬೇಕು. ಈ ಥರ ಕಚ್ಚಾಡ್ಕೊಳ್ಳೋದ್ರಿಂದ ರೌಂಡು ನೀಟಾಗಿ ತಿರುಗುತ್ತೆ. ಈಗ ಸೀದಾ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡ್ಕೊಂಡಾದಮೇಲೆ ಈ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ, ಇದನ್ನು ಕಟ್ ಮಾಡ್ಕೋಬೇಕು. ಸೇಮ್ ಅದೇ ಥರ ಬ್ಯಾಕ್ ಪಾರ್ಟ್ನೂ ಸ್ಟಿಚ್ ಮಾಡ್ಕೋಬೇಕು. ಎರಡು ಪಾರ್ಟ್ನ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಈ ಥರ ಟಕ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಇದು ಒಂದು 1/2 ಇಂಚಷ್ಟು ತಗೊಂಡು ಲೆಂತು ಒಂದು 4 ಇಂಚಷ್ಟು ಈ ಟಕ್ಸ್ನ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫ್ರಂಟಲ್ಲಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಎರಡಲ್ಲೂ ಈ ಥರ ಟಕ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಒಂದು 1/2 ಇಂಚಷ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಲೀವ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗಲ್ಲಿ ಇಲ್ಲಿ ಒಂದು 1/2 ಇಂಚಷ್ಟು ಬಿಟ್ಟಿದ್ದೀವಲ್ಲ, ಅದನ್ನು ಜಾಯಿನ್ ಮಾಡ್ಕೋಬೇಕು. ಲೈನಿಂಗು ಮಿಕ್ಕಿರೋ ಪೀಸಲ್ಲಿ ನಾನು ಈ ಥರ ಸ್ಲೀವ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗು ತುಂಬ ವೇಸ್ಟ್ ಆಗುತ್ತಲ್ಲ, ಅದಕ್ಕೆ ನಾನು ಈ ಥರ ಜಾಯಿಂಟ್ ಮಾಡಿಕೊಂಡು
ಸ್ಟಿಚ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಮಾಡೋದ್ರಿಂದ ಒಳಗಡೆ ಇರುತ್ತಲ್ಲ, ಅದಕ್ಕೆ ಮೇಲೆ ನೀಟಾಗಿ ಕಾಣಿಸುತ್ತೆ. ಸೇಮ್ ನಾವು ಸ್ಲೀವ್ನ ಎಲ್ಲದಕ್ಕೂ ಸ್ಟಿಚ್ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಇನ್ನೊಂದು ಸ್ಲೀವ್ನೂ ಸ್ಟಿಚ್ ಮಾಡ್ಕೋಬೇಕು. ಈಗ ಕರೆಕ್ಟಾಗಿ ಶೋಲ್ಡರ್ ಹತ್ರ ನೋಡಿಕೊಂಡು ಇಲ್ಲಿ ಟಕ್ಸ್ ಇರುತ್ತಲ್ಲ ಮಧ್ಯದಲ್ಲಿ, ಕರೆಕ್ಟಾಗಿ ಆ ಶೋಲ್ಡರ್ ಮೇಲೆ ಕೂರಿಸ್ಬಿಟ್ಟು ಫ್ರಂಟ್ ಪಾರ್ಟ್ಗೆ ಶೇಪ್ ತೆಗೆದಿರೋದು ಫ್ರಂಟ್ ಪಾರ್ಟ್ಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಕಡೆಯಿಂದ ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ನ ಜಾಯಿನ್ ಮಾಡೋವಾಗ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಸ್ಟಿಚ್ನ ಸ್ಟಿಚ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಮತ್ತೆ ಇನ್ನೊಂದು ಸ್ಟಿಚ್ನ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಅದೇ ಥರ ಇನ್ನೊಂದು ಕಡೆನೂ ಸ್ಲೀವ್ನ ಸ್ಟಿಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೇಕು. ಈಗ ಕೆಳಗಡೆ ಪಾರ್ಟ್ ಇರುತ್ತಲ್ಲ, ಕೆಳಗಡೆ ಪಾರ್ಟ್ನ ಈ ಥರ ಉಲ್ಟಾ ಮಾಡಿಕೊಂಡು ಮೇಲಿನ ಪಾರ್ಟ್ನ ಇದರೊಳಗಡೆ ಇಕ್ಬಿಟ್ಟು ಈ ಎರಡನ್ನೂ ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೀದಾ ಮೇಲೆ ಸೀದಾ ಕೂರಿಸ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ಅಷ್ಟೇ ಒಂದು ಅರ್ಧ ಇಂಚಷ್ಟು ಸ್ಟಿಚ್ ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.